ಇನ್ನು ನೆಕ್ಸ್ಟ್ ಕ್ಷೇತ್ರ ಅರಕಲಗೂಡು. ಸೊ ಅರಕಲಗೂಡು 2023ರಲ್ಲಿ ಏನಾಗಿತ್ತು? ಯೋಗ ರಮೇಶ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಮಂಜು ಅವರು ಗೆದ್ದಿದ್ರು, JDS ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಅದು ಕೂಡ 74,643 ಮತಗಳನ್ನು ತೆಗೆದುಕೊಂಡು. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಬಹಳ ಹೀನಾಯವಾಗಿ ಸೋತ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಅಫ್ಕೋರ್ಸ್ ಇದು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ JDSನ ಕ್ಷೇತ್ರ ಅಂತ. JDS ಮತ್ತೆ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಇರುವಂತಹ ಕ್ಷೇತ್ರ ಅರಕಲಗೂಡು ವಿಧಾನಸಭಾ ಕ್ಷೇತ್ರ. ಈ ಹಿಂದೆ ಒಂದ್ ಬಾರಿ ಬಿಜೆಪಿ ಗೆದ್ದಂತಹ ಉದಾಹರಣೆಗಳಿದಾವೆ. ಆದ್ರೆ ಅದಾದ ಬಳಿಕ ಪ್ರಬಲ ಅಭ್ಯರ್ಥಿಯ ಕೊರತೆ ಪ್ರತಿ ಬಾರಿನೂ ಕೂಡ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಕಾಡ್ತಾ ಇದೆ. ಈ ಕ್ಷೇತ್ರವನ್ನ ಒಂದ್ ವೇಳೆ ಯೋಗ ರಮೇಶ್ ಅವರು ಬಿಜೆಪಿಯ ಅಲ್ಲಿನ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಎಲ್ಲಾ ಕ್ಷೇತ್ರಗಳನ್ನ ಸುತ್ತಾ ಇದಾರೆ, ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಗೆಲ್ಲುವಷ್ಟು ಶಕ್ತಿ ಯೋಗ ರಮೇಶ್ ಅವ್ರಿಗೆ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಅದಿಲ್ಲ. ಆದ್ರೆ ಬಿಜೆಪಿ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ? ಯಾಕಂತ ಹೇಳಿದ್ರೆ ಒಬ್ಬ ಜಿಲ್ಲಾಧ್ಯಕ್ಷ ಆಗಿದ್ದಂತವನು, ಕೆಲಸ ಮಾಡ್ತಿರುವಂತವನು ಮಂಜು ಈಗ JDS ಅಲ್ಲಿ ಇದ್ದಾರೆ. ಇದೇ ಮಂಜು ಬಿಜೆಪಿಗೂ ಕೂಡ ಹೋಗಿದ್ರು. ಹಿಂದೆ ಕಾಂಗ್ರೆಸ್ JDS ಮೈತ್ರಿ ಆದಾಗ ಬಿಜೆಪಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೆಲಸ ಮಾಡಿದ್ರು. ಮಂಜು ಮತ್ತೆ ರಾಜ್ಯದ ಕೆಲ ನಾಯಕರುಗಳು CP ಯೋಗೇಶ್ವರ್, ಮಂಜು ಇವರು ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ಕೆಲವೊಂದು ಚುನಾವಣಾ ಅವರವ್ರ ರಾಜಕೀಯ ಲಾಭ ನಷ್ಟಗಳಿಗೋಸ್ಕರ ಆ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಹಂಗೆ ಹೋದಾಗ್ಲೂ ಕೂಡ ಅವ್ರು ಗೆದ್ಕೊಂಡು ಬಂದಿದ್ದಾರೆ, ಹಲವು ಬಾರಿ ಗೆದ್ಕೊಂಡು ಬಂದರೆ. ಮಂಜು 2023 ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಿಂದ JDS ಇಂದ ಅಭ್ಯರ್ಥಿ ಆಗದೇ ಇದ್ದಿದ್ರೆ ಈ ಗೆಲುವು ಅಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ ಅವ್ರಿಗೆ. ಆದ್ರೆ JDS ಅಲ್ಲಿದ್ದಂಥವ್ರು ಕಾಂಗ್ರೆಸ್ಗೆ ಹೋಗಿ ಅಭ್ಯರ್ಥಿ ಆದ್ರು. JDS ಅವರು JDSಗೆ ಹೋಗ್ಲೇಬಾರದು, ನಾನು ದೇವೇಗೌಡರ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕಾರಣ ಮಾಡ್ತೀನಿ ಅಂತ ತೊಡೆ ತಟ್ಕೊಳ್ತಿದ್ದಂತಹ ಮಂಜು ಅವರು ಕೊನೆಗೆ JDSಗೆ ಹೋದ್ರು. JDSಗೂ ಕೂಡ ಮಂಜು ಅವರು ಬೇಕಾಗಿತ್ತು. JDS ಅಭ್ಯರ್ಥಿಯಾಗಿ ಗೆದ್ದು ಬಂದರು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತಹ ಮಂಜು ಅವರು 2023 ವಿಧಾನಸಭಾ ಚುನಾವಣೆಯಲ್ಲಿ JDS ಅನ್ನ ಕಟ್ಟರಾಗಿ ವಿರೋಧ ಮಾಡ್ತಿದ್ದಂತ ಮಂಜು ಅವರು 2023ರಲ್ಲಿ ಗೆದ್ದು ಶಾಸಕರಾದರು. ಈಗಲೂ ಕೂಡ JDS ಅವರು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ಈ ಕ್ಷೇತ್ರವನ್ನು ನಮ್ಗೆ ಬೇಕೇ ಬೇಕು ಅಂತಾರೆ. ಯಾಕಂತ ಹೇಳಿದ್ರೆ ನಮ್ದೇ MLA ಇರೋದ್ರಿಂದ ನಮ್ಗೆ ಬಿಟ್ಕೊಡ್ಬೇಕು ಅಂತ ಕೇಳ್ಬೋದು. ಆಗ ಯೋಗ ರಮೇಶ್ ಅವರ ಬಿಜೆಪಿ, ಯೋಗ ರಮೇಶ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಅಲ್ಲಿ ಆಕಾಂಕ್ಷಿ ಇದ್ರು ಕೂಡ ಅವ್ರಿಗೆ ಆ ಸಮಸ್ಯೆ ಕಾಡುತ್ತೆ.